ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ತುಂಬ ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ಇದು ಕ್ವಿನೋವಾ ಮತ್ತು ಬ್ರೋಕಲಿ ಪನ್ನೀರೆಲ್ಲ ಹಾಕಿ ಮಾಡೋ ಒಂದು ಟಿಕ್ಕಿ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿ, ಅದಕ್ಕೆ ಈ ಥರ 1 ಕಪ್ ಆಗೋಷ್ಟು ಬ್ರೋಕಲಿ ಬೇಕು. ಚೆನ್ನಾಗಿ ತೊಳೆದು ಅದನ್ನು ರೆಡಿ ಮಾಡಿಟ್ಕೊಳ್ಬೇಕು. ಈ ರೀತಿ ಕ್ವಿನೋವನ ಬೇಯಿಸಿಟ್ಕೊಳ್ಬೇಕು. ಮೊದಲೇನೆ ಒಂದು ಅರ್ಧ ಕಪ್ ಆಗೋಷ್ಟು ನೋಡಿ ನಾನಿಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ನೀರು ಹಾಕಿಬಿಟ್ಟು ಪಾತ್ರೆಯಲ್ಲಾದರೂ ನೀವು ಬೇಯಿಸ್ಕೊಳ್ಬೋದು, ಇಲ್ಲ ಕುಕ್ಕರಲ್ಲಾದರೂ ಬೇಯಿಸ್ಕೊಳ್ಬೋದು. ಇದಂತೂ ತುಂಬ ಜಾಸ್ತಿ ಪ್ರೋಟೀನ್ ಇರುತ್ತೆ ಕ್ವಿನೋವಾದಲ್ಲಿ. ಈಗ ಈ ಆಸ್ಟ್ರೋನಟ್ಸ್ಗೆ ಎಲ್ಲ ಸಹ ನಾಸಾದಲ್ಲಿ ತುಂಬ ಲಾಂಗ್ ಸ್ಪೇಸ್ ಮಿಷನ್ ಇದ್ದಾಗ ಕ್ವಿನೋವಾ ತಿನ್ನಲಿಕ್ಕೆ ಹೇಳ್ತಾರಂತೆ. ಒಟ್ನಲ್ಲಿ ಇದೊಂದು ಕಂಪ್ಲೀಟ್ ಪ್ರೋಟೀನ್ ಅಂತ. ಯಾಕೆ ಅಂದರೆ ಇದರಲ್ಲಿ ತುಂಬ ಅಮಿನೋ ಆ್ಯಸಿಡ್ಸ್ ಇರುತ್ತೆ. ಪ್ರೋಟೀನನ್ನು ಬಿಲ್ಡ್ ಮಾಡೋದೇ ಅದೇ ಆಗಿರೋದ್ರಿಂದ ತುಂಬ ಒಳ್ಳೆಯದು. ಡಯಾಬಿಟಿಸ್ಗೆ, ಹಾರ್ಟ್ ಹೆಲ್ತ್ಗೆ, ಕ್ಯಾನ್ಸರ್ ಎಲ್ಲದಕ್ಕೂ ಒಳ್ಳೆಯದು. ಈವನ್ ಈ ಬ್ರೋಕಲಿನೂ ಸಹ ಹಾಗೆ ಅಲ್ವಾ, ಕ್ಯಾನ್ಸರ್ ಪ್ರಿವೆಂಟಿವ್, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ ಅದರಲ್ಲಿ, ಬೋನ್ ಹೆಲ್ತ್, ಐ ಹೆಲ್ತಿಗೆ, ಇಮ್ಯೂನ್ ಸಿಸ್ಟಮ್ಗೆ, ಡೈಜೆಸ್ಟಿವ್ ಹೆಲ್ತ್ಗೆ, ಬ್ರೈನ್ಗೆ, ಸ್ಕಿನ್ನಿಗೆ ಎಲ್ಲದಕ್ಕೂ ಈ ಬ್ರೋಕಲಿ ತುಂಬಾ ಒಳ್ಳೆಯದು. ಇನ್ನು ನಾವು ನೆಕ್ಸ್ಟ್ ತೊಗೊಳ್ಳೋದು ಇದರಲ್ಲಿ ಪನ್ನೀರನ್ನು ಸಹ ಅಷ್ಟೇ ಅಲ್ವಾ, ಟೀತ್ಗಾಗಲಿ, ಬೋನ್ಗೆ, ಮತ್ತು ಬಾಡಿಯಲ್ಲಿ ಮೆಟಬಾಲಿಸಮ್ ಚೆನ್ನಾಗಾಗಲಿಕ್ಕೆ, ಜಾಯಿಂಟ್ ಪೇಯ್ನು, ಬಾಡಿ ಪೇಯ್ನು ಹೋಗುತ್ತೆ, ಸ್ಟ್ರೋಕ್ಸ್ ಆಗದಿದ್ದಂಗೆ ತಡೆಯುತ್ತಂತೆ, ಇಮ್ಯೂನ್ ಸಿಸ್ಟಮನ್ನು ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ಕ್ವಿನೋವಾ ಬೇಯಿಸ್ಕೊಂಡ್ರೆ ಬ್ರೋಕಲಿನ ಚೆನ್ನಾಗಿ ತೊಳೆದು ಗ್ರೇಟ್ ಮಾಡಿ ಇಟ್ಕೊಳ್ಬೇಕು. ಇದೇ ರೀತಿ ಕ್ರಂಬಲ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನೋಡಿ ಎಲ್ಲದನ್ನು ಈ ಕ್ವಿನೋವಾಗೆ ನೋಡಿ ಈ ಥರ ಬೆರೆಸ್ಕೊಳ್ಬೇಕು. 1 ಬೈ 1 ನಾವೇನು ಮಾಡ್ಕೊಂಡಿರ್ತೀವೋ ಎಲ್ಲದನ್ನು ನೋಡಿ. ನೆಕ್ಸ್ಟು ಬ್ರೋಕಲಿನೂ ತುರಿದಿಟ್ಕೊಂಡಿರೋ ಬ್ರೋಕಲಿನೂ ಹಾಕ್ಕೊಳ್ಳಿ. ಕ್ವಿನೋವಾ, ಪನ್ನೀರ್, ಬ್ರೋಕಲಿ ಮೂರನ್ನೂ ಹಾಕ್ಕೊಂಡ್ರಿ. ನೆಕ್ಸ್ಟ್ ಈಗ ನಾವು ಇದಕ್ಕೆ ಮೇಲಿಂದ ಏನೇನು ಹಾಕಬೇಕು ಅಂತಂದರೆ ಮೆಣಸಿನ್ಕಾಯಿ, ಹೀಗೆ ಕೆಲವೊಂದು ಐಟಮನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಾನು 1 ಬೈ 1 ಈಗ ನಿಮಗೆ ಏನೇನು ಹಾಕಬೇಕಂತ ತೋರಿಸ್ತಾ ಇದ್ದೀನಿ. ಫಸ್ಟು ಶುಂಠಿ ತೊಗೊಳ್ಳಿ. ಒಂದಿಷ್ಟು ದೊಡ್ಡ ಶುಂಠಿ ತೊಗೊಂಡು ಅದನ್ನು ಸಹ ಅದಕ್ಕೇ ಗ್ರೇಟ್ ಮಾಡಿ. ನೋಡಿ, ಪ್ರತಿಯೊಂದು ನಾವು ಇದರಲ್ಲಿ ಹಾಕ್ತಾ ಇರೋ ಪ್ರತಿಯೊಂದು ಸಹ ತುಂಬ ಹೆಲ್ದಿ ಇರೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ ಆಗಿ ಮಕ್ಕಳಿಗೆ ಇದನ್ನು ನೀವು ಯಾರಿಗಾದರೂ ಎಲ್ಲರಿಗೂ ಒಳ್ಳೆಯದೇನೆ ಇದು. ಆಮೇಲೆ 1 ಮೆಣಸಿನ್ಕಾಯಿ ಹಾಕಿದೆ. ಎಷ್ಟು ಬೇಕಾದರೂ ನಿಮಗೆ ಖಾರ ಬೇಕಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ಸಣ್ಣಕ್ಕೆ ಈ ಥರ ಕಟ್ ಮಾಡಿ ಆ ಮೆಣಸಿನ್ಕಾಯಿನೂ ಸಹ ನಾವು ಹಾಕ್ಕೋಬೇಕು. ಶುಂಠಿ ಆಯಿತು, ಮೆಣಸಿನ್ಕಾಯಿ ಆಯ್ತಲ್ವಾ. ನೆಕ್ಸ್ಟ್ ನಾವು ಏನು ತೊಗೊಳ್ಳೋಣ ಅಂತಂದರೆ ನೋಡಿ, ಇದೂ ಸಹ ಒಳ್ಳೆಯದು. ಅಗಸೆ ಬೀಜ, ಫ್ಲಾಕ್ ಸೀಡ್ಸ್ 1-2 ಸ್ಪೂನು, ಒಂದು 7-8 ಇದು ಕಾಳುಮೆಣಸು, ಅದನ್ನು ಒಂಚೂರು ಒಲೆ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ನೀವು ಮಿಕ್ಸಿಲಾದರೂ ಪುಡಿ ಮಾಡ್ಕೊಳ್ಳಿ, ಇಲ್ಲ ಕುಟ್ಟಾಣಿನಲ್ಲಾದರೂ ಕುಟ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ಪುಡಿ ಮಾಡಿ ಅದಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಶುಂಠಿ, ಹಸಿಮೆಣಸು ಇದೆಲ್ಲ ಆಯ್ತಲ್ವಾ. ನೆಕ್ಸ್ಟ್ ನಾವು ಏನು ತೊಗೊಳ್ಳೋಣ ಅಂತಂದರೆ ಇನ್ನೂ ಏನಿಲ್ಲ, ಉಪ್ಪು, ಸೊಪ್ಪು ಅದೆಲ್ಲ ಹಾಕ್ಕೊಳ್ಳೋದಿದೆ. ಕೊತ್ತಂಬರಿ ಸೊಪ್ಪು ಹಾಗೆ 1 ಬೈ 1 ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಸಹ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಳ್ಬೇಕು. ನೋಡಿ, ಎಷ್ಟು ಹೆಲ್ದಿ, ಎಷ್ಟು ಚೆನ್ನಾಗಿರ್ಬೋದಲ್ವ. ತುಂಬಾ ಟೇಸ್ಟಿಯಾಗಿತ್ತು. ಟೇಸ್ಟಿಯನ್ನು ಇತ್ತು, ಎಲ್ಲದಕ್ಕಿಂತ ಹೆಚ್ಚು ತುಂಬ ಹೆಲ್ದಿ ಅಂತ ಹೇಳ್ಬೋದು. ಯಾವುದು ಒಂದು ಐಟಮನ್ನು ಒಂದಕ್ಕಿಂತ ಒಂದು ಹೆಲ್ದಿಯಾಗಿತ್ತು ಅಲ್ವಾ. ಮೇಲಿಂದ ಲಿಂಬೆಹಣ್ಣನ್ನು ನಾವು ಈ ರೀತಿ ಒಂದು ಅರ್ಧ ಲಿಂಬೆಹಣ್ಣನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇವಾಗ ಎಲ್ಲನೂ ಸಹ ಚೆನ್ನಾಗಿ ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡೋಣ, ಕಲಿಸ್ಕೊಳ್ಬೇಕು ಅದನ್ನು. ನೋಡಿ, ಈ ರೀತಿ ಒಂದಿದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಅದು ಉಪ್ಪು, ಖಾರ ಎಲ್ಲ ಕಡೆನೂ ಬೆರೆತ್ಕೊಳ್ಳುತ್ತೆ. ನೆಕ್ಸ್ಟು ಒಲೆ ಮೇಲೆ ಒಂದು ತವ ಇಟ್ಬಿಟ್ಟು ಅದಕ್ಕೆ ನೀವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೋದು. ನಾವೇನು ಡೀಪ್ ಫ್ರೈ ಮಾಡಲ್ವಲ್ಲ, ಎಣ್ಣೆ ಹಾಕ್ಕೊಂಡಷ್ಟು ಅದು ಅದರಲ್ಲೇ ಅದು ರೋಸ್ಟ್ ಆಗಬೇಕಲ್ಲ. ಹಾಗಾಗಿ ಇನ್ನೊಂದು ಚೂರು ಎಣ್ಣೆನೂ ಹಾಕ್ಕೊಬೋದು. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೆ. ಈ ರೀತಿ ಎಲ್ಲ ಈಗ ನಾವು ಟಿಕ್ಕಿ ಮಾಡ್ತೀವಲ್ಲ, ಆ ರೀತಿ ಎಲ್ಲನೂ ಮಾಡ್ಕೊಳ್ಳಿ. ಅದ್ರ ಮೇಲೆ ಇಟ್ಕೊಂಡು ಎರಡೂ ಕಡೆನೂ ಈಗ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು.
ಮೇಲಿಂದನೂ ಒಂದು ಚೂರು ಎಣ್ಣೆ ಹಾಕಬೇಕು, ಇಲ್ದಿದ್ರೆ ಅದು ಹಸಿ ಹಸಿ ಆಗಿಬಿಡತ್ತೆ. ಡೀಪ್ ಫ್ರೈ ಮಾಡೋಕ್ಕಿಂತ ಬೆಟರ್ ಅಲ್ವಾ ಇದೇನೆ, ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದಷ್ಟೇ. ನೋಡಿ, ಎಲ್ಲನೂ ತಿರುಗಿಸ್ಬಿಟ್ಟು ಈ ಥರ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದೆರಡು ಸರಿ ಆ ಕಡೆ ಈ ಕಡೆ ಮಾಡ್ಕೊಳ್ಳಿ, ಸ್ವಲ್ಪ ಬೇಯಬೇಕು. ಇಲ್ಲದೇ ಇದ್ದರೆ ಬ್ರೋಕಲಿ ಎಲ್ಲ ಕ್ವಿನೋವಾನಾದರೂ ಬೆಂದಿರುತ್ತೆ, ಮೇನ್ ಬ್ರೋಕಲಿನೇ ಏನು ನಾವು ಜಸ್ಟ್ ಹಾಗೆ ತುರಿದು ಹಾಕಿರೋದಲ್ಲ, ಅದೆಲ್ಲ ಒಂಚೂರು ಹಸಿಯಾಗಿರಬಾರ್ದು, ಒಂಚೂರು ಜಸ್ಟ್ ಥರ ಕುರ್ಕುರು ಅನ್ನೋಷ್ಟು ಕ್ರಂಬಲ್ ಆಗೋಂಗೆ ಇದಾಗಂಗೆ ಮಾಡಬೇಕು. ನೋಡಿ, ಇಷ್ಟೆಲ್ಲ ಆದರೆ ಸಾಕು. ನೋಡ್ಕೊಳ್ಳಿ, ಎಲ್ಲ ಒಂಥರ ಮೇಲಿಂದೆಲ್ಲ ಗರಿ ಗರಿ ಇರುತ್ತೆ, ಒಳಗೆ ಸ್ವಲ್ಪ ಮೆತ್ತಗಿರುತ್ತೆ. ಆ ಥರ ಬೆಂದರೆ ಆಯಿತು, ರೆಡಿ ಆಯಿತು ಅಂತ. ಹೀಗೆ ಮಾಡಿ, ನೀವು ಸಹ ಖಂಡಿತ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಂಜೆ ಈವ್ನಿಂಗ್ ಸ್ನ್ಯಾಕ್ ಆಗಿ ನೀವು ಅದನ್ನು ತಗೊಳ್ಬೋದು. ಹಾಗೆ ನನ್ನ ಚಾನಲ್ಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.